ಕಣ್ಣಿಗೆ ಕಾಣುವ ದೇವರು ಅಂದ್ರೆ ಅಮ್ಮ. ಈ ಮಾತು 100ಕ್ಕೆ 100 ಸತ್ಯ. ಆದ್ರೆ ಇಲ್ಲೊಬ್ಬ ಚಿಗುರು ಮೀಸೆಯ ಮಗ ಜೀವ ಕೊಟ್ಟವಳ ಉಸಿರನ್ನೇ ನಿಲ್ಲಿಸ್ಬಿಟ್ಟಿದ್ದಾನೆ. ಪೆನ್ನು ಪುಸ್ತಕ ಹಿಡಿಯಬೇಕಾದ ಕೈಯಲ್ಲೇ ರಾಡ್ ಹಿಡಿದು ತಾಯಿಯನ್ನ ಚಚ್ಚಿ ಕೊಲೆ ಮಾಡಿದ್ದಾನೆ. ತಾಯಿಯೇ ಮೊದಲ ಗುರು, ಅವಳೇ ಮೊದಲ ಸ್ನೇಹಿತೆ, ಅವಳೇ ಎಲ್ಲ. ಆದ್ರೆ ಇಲ್ಲಿ ಇವನಿಗೆ ಅದ್ಯಾವುದು ನೆನಪೇ ಇಲ್ಲ. 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಒಡಲಿಗೆ ಕೊಳ್ಳಿ ಇಟ್ಟಿದ್ದಾನೆ. 3 ವರ್ಷದ ಮೊದಲು ಮೈ ಮಾಮ್ ಮೈ ಲೈಫ್ ಅಂದವನು ಈಗ ಅದೇ ಮಾಮನ್ನ ಶಾಶ್ವತವಾಗಿ ದೂರ ಕಳಿಸಿದ್ದಾನೆ. ಇವನೇ ನೋಡಿ ಆ ಮಹಾಪಾಪಿ. ಇನ್ನು ಮುಖದ ಮೇಲೆ ಸರಿಯಾಗಿ ಮೀಸೆಗಡ್ಡ ಬಂದಿಲ್ಲ, ಆದ್ರೆ ಹೆತ್ತ ತಾಯಿಯನ್ನೇ ಕೊಲೆ ಮಾಡಿಬಿಟ್ಟಿದ್ದಾನೆ. ಅದು ಎಂತಹ ಕಾರಣಕ್ಕೆ ಗೊತ್ತಾ? ತಾಯಿ ತಿಂಡಿ ಮಾಡಿಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೆ. ನೇತ್ರಾವತಿ ಮಗನಿಗೆ ಉತ್ತಮ ಭವಿಷ್ಯವನ್ನ ಕಟ್ಕೊಡ್ಬೇಕು ಅಂತ ಕನಸು ಕಂಡಿದ್ದಾಕೆ. ಅದಕ್ಕಾಗಿ ಹಗಲು ರಾತ್ರಿ ಜೀವ ಸವಿಸಿದ್ದಾಕೆ. ಆದರೆ ಅದೆಲ್ಲವೂ ಇಂದು ಆಕೆಯ ಜೊತೆಗೆ ಮಣ್ಣು ಸೇರಿದೆ. ಬಹುಶಃ ಈಕೆ ಎಂದು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರ್ಲಿಲ್ವೇನೋ ತಾನೇ ಜೀವ ನೀಡಿದ ಮಗ ತನ್ನ ಜೀವಕ್ಕೆ ಸಂಚಕಾರ ಆಗ್ತಾನೆ ಅಂತ. ನಿನ್ನೆ ಸಂಜೆ ಮುಳುಬಾಗಿಲಿನಿಂದ KR ಪುರಂಗೆ ಮಗ ಬಂದಿದ್ದ. ಮುಳುಬಾಗಿಲಿನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡ್ತಿದ್ದ ಈತ ನಿನ್ನೆ ರಾತ್ರಿ ಬಂದವನೇ ತಾಯಿಯೊಡನೆ ಜಗಳವಾಡಿ ಊಟ ಮಾಡದೆ ಮಲಗಿದ್ದ. ಇಂದು ಬೆಳಗ್ಗೆ ಮತ್ತೆ ಮುಳುಬಾಗಿಲಿನ ಅದೇ ಕಾಲೇಜಿಗೆ ತೆರಳಲು ರೆಡಿಯಾಗಿದ್ದ. ಬೆಳಗ್ಗೆ 7:30 ಸುಮಾರಿಗೆ ತಿಂಡಿ ಮಾಡದೆ ತಾಯಿ ಮಲಗಿದ್ಲು. ಈ ವೇಳೆ ಮೊದಲೇ ಹೇಳಿದ್ರು ಯಾಕೆ ತಿಂಡಿ ಮಾಡಿಲ್ಲ ಅಂತ ಮಗ ಜಗಳ ಆಡಿದ್ದಾನೆ. ಮಾತಿಗೆ ಮಾತು ಬೆಳೆದು ಮನೆಯಲ್ಲಿದ್ದ ಕಬ್ಬಿಣದ ರಾಡ್ನಿಂದ ಅಪ್ರಾಪ್ತ ಬಾಲಕ ತಾಯಿಗೆ ಹಲ್ಲೆ ಮಾಡಿದ್ದಾನೆ. ತಲೆಗೆ ಗಂಭೀರವಾಗಿ ಗಾಯವಾದ ಪರಿಣಾಮ ಸ್ಥಳದಲ್ಲೇ ತಾಯಿ ನೇತ್ರಾವತಿ ಮೃತಪಟ್ಟಿದ್ದಾಳೆ. ತನ್ನ ಕೈಯಾರೆ ತನ್ನ ತಾಯಿಯನ್ನ ಕೊಂದ ಮೇಲೆ ಮೈ ಮೇಲೆ ಏರಿದ್ದ ರಾಕ್ಷಸ ಕೆಳಗೆ ಇಳಿದಿರಬೇಕು ಅನ್ಸುತ್ತೆ. ಕೂಡಲೇ ತಾನು ಮಾಡಿದ ತಪ್ಪು ಅರಿವಾಗಿ KR ಪುರಂ ಪೊಲೀಸ್ ಠಾಣೆಗೆ ಕರೆ ಮಾಡಿ ಕೊಲೆಯ ವಿಷಯ ತಿಳಿಸಿದ್ದಾನೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಪ್ರಾಪ್ತನನ್ನ ವಶಕ್ಕೆ ಪಡೆದಿದ್ದಾರೆ. ಅದೇನೇ ಹೇಳಿ, ಯಾವ್ಯಾವುದೋ ಕಾರಣಕ್ಕೆ ದಿನ ಬೆಳಗಾದ್ರೆ ಕೊಲೆ ಹಲ್ಲೆ ಬಗ್ಗೆ ನಾವು ನೋಡ್ತಾನೆ ಇರ್ತೀವಿ. ಆದರೆ ತಿಂಡಿ ಮಾಡಿಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆತ್ತ ತಾಯಿಯನ್ನೇ ಮಗನೇ ಹೊಡೆದು ಸಾಯಿಸಿರೋದು ನಿಜಕ್ಕೂ ಖೇದಕರ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರೂ ಕ್ಷಮಿಸೋ ಕ್ಷಮೆಯಾಧರಿತ್ರಿ ತಾಯಿ. ಆದರೆ ಇಲ್ಲಿ ಅದೇ ತಾಯಿ ಮಾಡದ ತಪ್ಪಿಗೆ ಮಗನಿಂದಲೇ ಹತಳಾಗಿದ್ದಾಳೆ.